ಕಿರ್ಚ್ಕೊಂಡೆ? ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಇಲ್ಲಮ್ಮ, ಒಳ್ಳೆ ಕನ್ಸು ಬಿತ್ತು. ಏನ್ ಗೊತ್ತಮ್ಮ, ತಟ್ಟೆ ತುಂಬಾ ಲಾಡು, ಜಿಲೇಬಿ, ಹಪ್ಪಳ, ಪಲ್ಯ, ಅದ್ರ ಜೊತೆಗೆ ಇಷ್ಟನ್ನ ತಿಂದೆ ಅಮ್ಮ. ನೀನೇ ಹೇಳಿದ್ಯಲ್ಲ ಬೆಳಿಗ್ಗೆ ಕಾಣೋ ಕನ್ಸು ನಿಜ ಆಗತ್ತೆ ಅಂತ. ಈ ಕನ್ಸು ನನ್ ಸಾಗುತ್ತಾ ಅಮ್ಮ? ಅಮ್ಮ, ನಂಗೂ ಹೊಟ್ಟೆ ಹಸು ಆಗ್ತಿದೆ ಅಮ್ಮ. ಹೇಳಮ್ಮ, ಈ ಕನ್ಸು ನನ್ ಸಾಗುತ್ತಾ ಅಂತ? ಅದೇನಂದ್ರೆ ಪುಟ್ಟಿ, ಮಧ್ಯಾಹ್ನ ನೀನು ಹಸು ಹಸು ಅಂತ ಸುಸ್ತಾಗಿ ಮಲಗಿದ್ದಲ್ಲ, ಅದಕ್ ಬಂದಿರೋ ಕನ್ಸು ಅಷ್ಟೇ ಮಗಳೇ. ಹಾಗಾದ್ರೆ ನನ್ನ ಸಾರ್ ತಿನ್ನೋದು ಕನ್ಸಮ್ಮ? ಹೊಟ್ಟೆ ತುಂಬಾ ಊಟ ಮಾಡಕ್ ಆಗಲ್ವಾ? ಯಾಕಾಗಲ್ಲ ಪುಟ್ಟ, ಇವತ್ತು ನಿನ್ ಕನ್ಸು ನನ್ಸಾಗತ್ತೆ. ಅಪ್ಪ ಕೂಲಿ ಕೆಲಸ ಮಾಡಕ್ ಹೋಗಿದಾರಲ್ಲ, ಬರ್ತಿದ್ದಂಗೆ ತರಕಾರಿ ಅಕ್ಕಿ ಎಲ್ಲ ತರ್ತಾರೆ. ನಾನು ಅಡಿಗೆ ಮಾಡಿ ನಿಮ್ಮಿಬ್ಬರಿಗೂ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ, ಸರಿನಾ? ಆಯ್ತು ಅಮ್ಮ. ಅಪ್ಪ ಬರೋವರೆಗೂ ನಾನು ನಿಮ್ಮಿಬ್ರಿಗೂ ಆಟ ಆಡಿಸ್ತಿರ್ಲ? ಇಲ್ಲೋಡ್ ಮಗ್ಲೆ, ಇದು ಅನ್ನ, ಇದು ಸಾರು, ಇದು ಪಲ್ಯ, ಇದು ಹಪ್ಪಳ, ಇದು ಉಪ್ಪಿನಕಾಯಿ, ಎಲ್ಲಾನು ಚೆನ್ನಾಗಿ ಕಲಸಿ ಈ ತುತ್ತು ಅಮ್ಮಂದು, ಈ ತುತ್ತು ಅಪ್ಪಂದು. ಅಮ್ಮ, ನೀನು ತಿನ್ನಮ್ಮ. ತಿಂತೀನಮ್ಮ. ಊಟ ಆದ್ಮೇಲೆ ಕಲ್ವಾ? ಅಮ್ಮ, ಅಂತಾಶ್ವಾದಾಗೆಲ್ಲ ನೀರು ಕುಡಿಸ್ತ್ಯಾ? ಬರೀ ನೀರು ಕುಡ್ದು ಕುಡ್ದು ಸುಸ್ತಾಗ್ತದಮ್ಮ. ಅಮ್ಮ, ಅಪ್ಪ ಬಂದರು. ರೀ ಬಂದ್ರ? ತರಕಾರಿ ಕೊಡಿ, ಅಡಿಗೆ ಮಾಡ್ಬೇಕು. ಏನ್ರಿ ಇದು, ಬರೀ ಕೈಲಿ ಬಂದಿದ್ದೀರಾ? ಬೆಳಿಗ್ಗೆ ಕೆಲ್ಸಕ್ಕೆ ಅಂತ ಹೋಗಿದ್ರಲ್ಲ? ಕರ್ಕೊಂಡು ಹೋಗಿದ್ರು ಕಣೆ, ಜನ ಜಾಸ್ತಿ ಆದ್ರಂತ ವಾಪಸ್ ಕಳಿಸ್ಬಿಟ್ಟು. ಮಕ್ಕಳು ಹಸ್ಕೊಂಡಿದ್ದಾರೆ, ಇವತ್ತೊಂದಿನ ಕೆಲಸ ಕೊಡಿ ಅಂತ ಕಾಲಿಡಿದು ಬೇಡ್ಕೊಂಡೆ. ಕೆಲಸ ಇಲ್ಲ ಅಂದ್ಬಿಟ್ರು. ಅಪ್ಪ, ಹೊಟ್ಟೆ ಹಶು. ಅಮ್ಮಂಗೆ ಹೇಳು ಅಡ್ಗೆ ಮಾಡಕ್ಕೆ. ಬರೀ ನೀರು ಕುಡ್ದು ಕುಡ್ದು ತಲೆ ತಿರುಗ್ತದಪ್ಪ. ಅಯ್ಯೋ ದೇವ್ರೆ, ಮಕ್ಕಳು ಹಸುವು ಅಂತ ಅತ್ತಾಗ ಒಂದು ತುತ್ತು ಅನ್ನ ಕೊಡಕ್ಕಾಗ್ತಾ ಇಲ್ವಲ್ಲ. ಒಳ್ಳೆ, ಇವತ್ತೊಂದಿನ ನನ್ನ ಕ್ಷಮಿಸ್ಬಿಡಮ್ಮ. ನಾಳೆಯಿಂದ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಯಾಕೆ ಆ ಮಗು ಸುಳ್ಳು ಆಸೆ ಹುಟ್ಟಿಸ್ತೀರಾ? ನಾಳೆ ಎಲ್ಲಿಂದ ಬರುತ್ತೆ? ಸುಳ್ಳು ಆಸೆ ಎಲ್ಲ ಕಡೆ. ನಾಳೆ ನಾನು ರಕ್ತ ಕೊಟ್ಟಾದ್ರೂ ಮನೆಗೆ ಅಕ್ಕಿ ಬೆಳೆ ತಗೊಂಡ್ ಬರ್ತೀನಿ. ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ, ಖಾಲಿ ಹೊಟ್ಟೆಲಿ ಬಂದಿದ್ದೀರಾ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬನ್ನಿ ಅಂತ ವಾಪಸ್ ಕಳ್ಸಿದ್ರು. ಅವ್ರಿಗೇನ್ ಗೊತ್ತು, ರಕ್ತ ಕೊಡ್ತಾ ಇರೋದೇ ಅನ್ನಕ್ಕೋಸ್ಕರ ಅಂತ. ಶಿವಪ್ಪ, ಶಿವಪ್ಪ, ಬನ್ನಿ ಗೌಡ್ರ. ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದೆ. ಇದು ನಾವು ಬರ್ಬೇಕಾಗಿರೋ ವಿಷಯ, ಕರ್ಕ ಬಂದ್ವಿ. ಮಕ್ಕಳ, ಇದ್ರಾಗ ಹಣ್ಣು ತಿಂಡಿ ಎಲ್ಲ ಐತಿ, ತಗೊಳ್ರಿ ತಿನ್ರಿ. ಬೇಡ ಗೌಡ್ರೆ, ಮನೇಲೇ ಇದೆ. ಯಾಕಮ್ಮ ಸುಳ್ಳು ಹೇಳ್ತಾ ಇದ್ಯಾ? ಮನೇಲಿ ಎಲ್ಲಿದೆ? ಊಟ ಮಾಡಿ 3 ದಿವಸ ಆಯ್ತು. ಹೊಟ್ಟೆ ಸಂತ ಆಗ್ತದಮ್ಮ. ಯಾಕವಾ
ಇಲ್ಲಿ ಬರ್ರಿ, ತಗೋರಿ. ಇದ್ರಲ್ಲಿ ತಿಂಡಿ ಹಣ್ಣೆಲ್ಲ ಒಳಗೋಗಿ ತಿನ್ನಿ. ಶಿವಪ್ಪ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಹೇಳ್ರಿ ಏನಿಲ್ಲ ಶಿವಪ್ಪ, ನೀನೇ ನಂಗೆ ಹೊಸಬಲ್ಲ. ಚಿಕ್ಕ ವಯಸ್ಸಿನ ನಾನು ನಿನ್ ನೋಡ್ಕೊಂತಾನ ಬಂದೀನಿ. ನಿನ್ ಮನೆ ಪರಿಸ್ಥಿತಿನೂ ನಂಗೆ ಗೊತ್ತಿದ್ದೈತಿ. ಅದಕ್ಕ 7 ಲಕ್ಷ ರೂಪಾಯಿ ನೀನೇ ಇಟ್ಕೊ. ಈ ದುಡ್ಡು ಇಟ್ಕೊಂಡು ನಿನ್ ಮಗಳನ್ನ ದತ್ತು ಕೊಟ್ಬಿಡು. ಏನ್ ಮಾತಾಡ್ತಿದ್ರ ಗೌಡ್ರ ನೀವು? ಇಲ್ಲಿ ನೋಡ್ರಿ, ನಿಮ್ಗ ಮಕ್ಳು ಅದಾರ, ಆದ್ರೆ ಅವ್ರನ್ನ ಸಾಕೋ ಶಕ್ತಿ ನಿಮಗಿಲ್ಲ. 1000 ಜನಕ್ಕೆ ಅನ್ನ ಹಾಕೋ ಶಕ್ತಿ ನಮ್ಗದ, ಆದ್ರೆ ನಮಗ್ ಮಕ್ಳಿಲ್ಲ. ನಿಮ್ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತದ. ಬ್ಯಾಡ ಅನ್ಬೇಡ್ರಿ, ಈ ರೊಕ್ಕ ಇಟ್ಕೋರಿ. ಅಂದ್ರೆ ತಾಯಿ ಮಗಳ ಪ್ರೀತಿಗೆ ಬೆಲೆ ಕಟ್ಟಿದ್ರೇನವಾ? ಹಂಗ್ಯಾಕೆ ಅನ್ಕೋತೀವ? ಯಾಕಂತ ಅನ್ಕೋತಿ? ಒಬ್ಬ ತಾಯಿಯಾಗಿ ನೀನು ಯೋಚನೆ ಮಾಡು. ನಿನ್ನ ಮಕ್ಕಳು ಒಳ್ಳೊಳ್ಳೆ ಊಟ ಮಾಡ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಸ್ಕೂಲ್ನಾಗ ಓದ್ಬೇಕಂತ ಆಸೆ ಇರಂಗಿಲ್ಲ. ನಿನ್ ಕನಸಿನಾಗೂ ನೆನ್ಸಿರ್ಬಾರ್ದು ಅಂತ ಭವಿಷ್ಯನ ನಿನ್ನ ಮಗಳಿಗೆ ಕೊಡ್ತೀನಿ. ನಾನ್ ಇದಕ್ಕೆ ಒಪ್ಪಲ್ಲ ಗೌಡ್ರೆ. ಶಿವಪ್ಪ, ನೀನ್ ಯೋಚನೆ ಮಾಡು. ಇದು ಬರೀ ನಿಮ್ಮಿಬ್ಬರದ ಪ್ರಶ್ನೆ ಅಲ್ಲ, ನಿನ್ನ ಕುಟುಂಬದ ಪ್ರಶ್ನೆ ಐತಿ, ನಿನ್ನ ಮಗಳ ಭವಿಷ್ಯದ ಪ್ರಶ್ನೆ ಐತಿ. ನೋಡ್ರ, ನೀವು ಕುತ್ಕೊಳ್ಳಿ. ಹಿಂಗೆ ನಮಗಿರೋ ದರಿದ್ರ ಪರಿಸ್ಥಿತಿಗೆ ನಮ್ಮ ಮಗಳು ಬಲಿ ಆಗೋದ್ ಬೇಡ. ಅವಳು 2 ದಿನ ಊಟ ಮಾಡೋದ್ ಬಿಟ್ರೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀನಿ. ಇನ್ನು ನಿನ್ ಮಗಳು ನಿನ್ನಿಂದ ದೂರ ಇದ್ದು ರಾಣಿ ತರ ಇರೋದಿಷ್ಟನಾ, ಇಲ್ಲ ನಿನ್ನ ಹತ್ರನೇ ಇದ್ದು ಹಸುವಿನಿಂದ ಸಾಯೋದು ಇಷ್ಟನಾ? ಹೇಳೆ. ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮ ಮಗಳು 9 ತಿಂಗಳು ಹೊತ್ತು ಹೆತ್ತು ಸಾಕಿದೀನಿ. ಊಟ ಹಾಕೋ ಯೋಗ್ಯತೆ ನಮಗಿಲ್ವಾ? ಅಷ್ಟಕ್ಕೂ ಅವಳನ್ ಬಿಟ್ಟು ನಾನು ಹೇಗಿರ್ಲಿ? ನನ್ನನ್ ಬಿಟ್ಟು ಅವಳು ಹೇಗಿರ್ತಾಳೆ? ಇರ್ತಾಳೆ. ನೀನೇನು ಮಾತಾಡ್ಬೇಡ. ಗೌಡ್ರೆ, ಬಂದೆ. ಇಲ್ಲಿ ನೋಡವ, ನಮ್ಗೆ ನಿನ್ ಸಂಕಟ ಅರ್ಥ ಆಗ್ತದ, ಆದ್ರೆ ನೀ ಏನು ಚಿಂತೆ ಮಾಡ್ಬೇಡ. ನಾವ್ ಆಕಿನ ಚಲೋ ನೋಡ್ಕೋತೀವಿ. ಹೇಳಿದ್ದೆಲ್ಲ ನೆನಪಿದೆಯಲ್ಲ? ಇನ್ಮೇಲೆ ನೀನು ಯಜಮಾನನ ಅಪ್ಪ ಅಂತ ಕರಿ, ಅಮ್ಮವ್ರನ್ನ ಅಮ್ಮ ಅಂತ ಕರಿ. ಇನ್ನು ನಿನ್ಗೆ ಅದೇ ಮನೆ, ಅಲ್ಲೇ ಇರ್ಬೇಕು. ಅಮ್ಮ ಬರಲ್ಲಮ್ಮ, ಅಣ್ಣನೂ ಬರಲ್ಲ. ನಿನ್ ಕನಸು ನನಸಾಗ್ಬೇಕಲ್ಲ. ನಿಂಗೆ ಒಳ್ಳೊಳ್ಳೆ ತಿಂಡಿ, ಊಟ, ಶಾಲೆ, ಒಳ್ಳೆ ಬಟ್ಟೆ ಎಲ್ಲ ಕೊಡ್ತಾರೆ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಮಗಳೇ. ಅಲ್ಬೇಡಮ್ಮ, ನಾನು ಹೋಗಿ ನಿನ್ಗೆ ಅಪ್ಪನ್ಗೆ ಅಣ್ಣಗೆ 3 ಜನಕ್ಕೂ ಊಟ ತರ್ತೀನಿ, ಆಯ್ತಾ? ಬೇಗ ಬರ್ತೀನಿ. ಬರ್ತೀನಿ ಶಿವ. ರಕ್ತ ಕೊಟ್ಟು ಮಗಳಿಗೆ ಊಟ ಹಾಕ್ತೀನಿ ಅಂದ್ರಲ್ರಿ, ಮಾರೇ ಬಿಟ್ರ? ಯಾಕ್ರಿ ಹೀಗ್ ಮಾಡಿದ್ರಿ? ತಾಯಿ ಮಗಳ
ಹೇಳ್ರಿ ಹೇಳ್ರಿ. ನನಗೆ ನನ್ನ ಮಗಳು ಬೇಕು. ಅಮ್ಮ ನೀರು ಕುಡಿ ಅಮ್ಮ. ನೋಡಪ್ಪ ಈ ಮಾತ್ರೆ ಅಮ್ಮನ್ ಕೊಡು. ಅಮ್ಮ ಮಾತಾಡ್ತೀನಮ್ಮ. ಎಲ್ಲಾದ್ರೂ ತಗೊಂಡೋಗಿ ಬಿಸಾಕು. ಕೊಡು, ನೀವು ಒಳಗೋಗು. ಅಲ್ಲ ಕಣೆ, ಮಾತ್ರೆ ತಗೊಂಡಿಲ್ಲ ಅಂದ್ರೆ ಕಾಯಿಲೆ ಹೆಂಗ್ ವಾಸಿ ಆಗುತ್ತೆ? ನನ್ ಕಾಯಿಲೆಗ್ ಮತ್ತೇನು ಅಂತ ನಿಮಗ್ ಗೊತ್ತಿಲ್ವಾ? ಮಕ್ಕಳ ತರ ಆಟ ಮಾಡ್ಬೇಡ ಕಣೆ. ನಮ್ಮ ಮಗಳು ನಮ್ಮ ಮನೆಗೆ ಬರಲ್ಲ, ನಮ್ಮ ಮಗಳು ನಮ್ಮ ಮನೆಗೆ ಬರಲ್ಲ. ನಾನು ಸತ್ತಾಗ ನೀವ್ ಯಾಕ್ರಿ ಸಾಯ್ತೀರಾ? ಇನ್ 2 ದಿನ ಹೋದ್ರೆ ನಾನೇ ಹೋಗ್ತೀನಿ. ಮಾಂಸ ನನಗೂ ಮಗಳ ಕಣೆ. ನನ್ಗೆ ನೋವಿಲ್ವಾ? ಅವಳ ಆ ಮನೇಲಿ ಆರಾಮಾಗಿ ಇರ್ತಾಳೆ ಕಣೆ. ಅವಳಿಗೆಲ್ಲ ನಮ್ಗೆ ನೆನಪಾಗಲ್ಲ. ಅರ್ಥ ಮಾಡ್ಕೊ, ಅವಳು ಆರಾಮಾಗಿರ್ತಾಳೆ. ತಾಯಿ ಮಗಳ ಪ್ರೀತಿ ಮುಂದೆ ಏನು ನಿಲ್ಲಲ್ಲ ರೀ. ನಿನ್ನ ಹತ್ರ ಏನಿದೆ ಅಂತ ಬರ್ತಾಳೆ. ವಿಚಾರಿ, ನಮ್ಮ ಹತ್ರ ಏನೂ ಇಲ್ಲ, ಆದ್ರೆ ನನ್ನ ಪ್ರಾಣನೇ ಅವಳ ಹತ್ರ ಇದೆ ರೀ. ಎಲ್ಲ ಮಾತಾಡಕ್ ಸರಿ ಕಣೆ. ಅವಳು ಚೆನ್ನಾಗಿರ್ಬೇಕು. ನಮ್ಮನ್ನ ನಿಜವಾಗ್ಲೂ ಮರ್ತಿರ್ತಾಳೆ. ಮಗಳೇ, ನೀನ್ ಯಾಕಮ್ಮ ಬಂದೆ ಇಲ್ಲಿಗೆ? ಅಮ್ಮ ಬೇಕು. ನಿಮ್ಮಮ್ಮ ಇವರಲ್ಲ, ಅವ್ರು ನಿಮ್ಮಮ್ಮ. ಇಲ್ಲಿಂದ ನೀನು ಹೋಗು ಮೊದ್ಲು. ಅವರೆಲ್ಲ ನಮ್ಮಪ್ಪ ಅಮ್ಮ, ನೀವೇ ನಮ್ಮಪ್ಪ ಅಮ್ಮ. ನಾವು ನಿಮ್ಮ ಅಪ್ಪ ಅಮ್ಮ ಅಲ್ಲಮ್ಮ, ಅವ್ರು ನಿಮ್ಮ ಅಪ್ಪ ಅಮ್ಮ. ನೀನ್ ಹಿಂಗೆಲ್ಲ ಬರ್ಬಾರ್ದು. ಹೋಗ ಮನೆಗೆ. ಇಲ್ಲ, ಅವರೆಲ್ಲ ನಮ್ಮಪ್ಪ ಅಮ್ಮ, ನೀವೇ ನಮ್ಮಪ್ಪ ಅಮ್ಮ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಮತ್ತು ಇಲ್ಲಿಂದ ಹೋಗಿ ನೀನು. ಬಿಡು. ನೀನ್ ಇಲ್ಲಿಂದ ಹೋಗು. ಅಮ್ಮ ಬೇಕು. ಹೊಡಿಯಪ್ಪ, ಎಷ್ಟ್ ಬೇಕಲ್ಲೂ ಹೊಡಿ. ಆದ್ರೆ ನಾನು ಈ ಮನೆ ಬಿಟ್ಟು ಹೋಗಲ್ಲಪ್ಪ. ನನ್ನ ಈ ಮನೆಯಿಂದ ಕಳಿಸ್ಬೇಡಪ್ಪ. ನಿನ್ ಕೈ ಮುಗಿತೀನಿ, ನನ್ನ ಅಮ್ಮನ ದೂರ ಮಾಡ್ಬೇಡಪ್ಪ ಅಮ್ಮ. ಏನೋ ಗೊತ್ತಿಲ್ಲ, ನನ್ನ ಮನೆಗೆ ಬಂದ್ಬಿಟ್ಟಿದ್ದಾಳೆ. ನಿಮ್ಮನೆ ಬಗ್ಗೆನೇ ಹೇಳ್ತಾ ಇದ್ಲು. ನಮ್ ಬಹಳ ಚೆನ್ನಾಗಿ ನೋಡ್ಕೊತಿದ್ದಾಳೆ ಅಂತ ಹೇಳ್ತಾ ಇದ್ಲು. ಹೋಗು. ಆಕೆ ಬರ್ಲಿಲ್ಲಪ್ಪ, ನಾವ ಅವಳನ್ನ ಕರ್ಕೊಂಡ್ ಬಂದಿದ್ದು. ನನ್ ಕ್ಷಮಿಸ್ಬಿಡು ಶಿವಪ್ಪ. ದುಡ್ಡಿದ್ರೆ ಜಗತ್ನೊಳಗೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದಂತ ದೊಡ್ಡ ಅಹಂಕಾರದೊಳಗಿದ್ದೆ. ಎಷ್ಟು ಕೋಟಿ ಇದ್ರು ಆ ಮಗನ್ ಪ್ರೀತಿ ಪಡ್ಕೊಳಕ್ ಆಗ್ಲಿಲ್ಲ. ತಾಯ್ತನಕ್ಕಿಂತ ದೊಡ್ಡ ಪ್ರೀತಿ ಯಾವ್ದು ಇಲ್ಲ ಅಂತ ನಿನ್ನ ಮಗ ಅಕ್ಕಿ ನನಗೆ ತೋರಿಸ್ಕೊಟ್ರು. ದೇವ್ರು ನನಗೆ ಬೇಕಾದಷ್ಟು ದುಡ್ಡು ಕೊಟ್ಟಾನ, ಮಕ್ಕಳನ್ನು ಕೊಟ್ಟಿಲ್ಲ. ಮಕ್ಕಳನ್ನು ಕೊಟ್ಟಿದ್ರೆ ಮಕ್ಕಳ ಬೆಲೆನೂ ಅರ್ಥ ಆಗ್ದಂಗೆ ಹೋಗ್ತಿತ್ತೇನೋ. ಈ 15 ದಿನ ಆ ಮಗು ನರ್ಕನ ನೋಡ್ಬಿಡ್ತು. ಏನ್ ಕೊಟ್ರು ತಿಂತಿರ್ಲಿಲ್ಲ, ನಿದ್ದೆ ಮಾಡ್ತಿರ್ಲಿಲ್ಲ. ಅಮ್ಮ ಅಮ್ಮ ಅಂತಾನ ಕನ್ಬರ್ಸ್ತಿದ್ಲು. ನಾವ್ ಎಷ್ಟು ಪ್ರಯತ್ನ ಪಟ್ರು ಆಕಿನ್ ಬದಲಾಯಿಸಕ್ಕ ಆಗ್ಲಿಲ್ಲ. ಆಕೆ ಇಲ್ಲೇ
ನಾವೇನು ಬರ್ತೀವಿ ಶಿವ. ಗೌಡ್ರ ಇನ್ಮೇಲೆ ಇಲ್ಲೇರು. ಗೌಡ್ರ, ನೀವು ಕೊಟ್ಟಿದ್ ರೊಕ್ಕ ಇದ್ರಾಗ ನಾನು 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಈಗ ದುಡ್ಡು ನೋಡ್ದಾಗ್ಲಿಲ್ಲ ನನ್ನ ಮಗಳ ಮುಖನೇ ನೆನಪಾಗ್ತಾ ಇತ್ತು. ಈ ದುಡ್ಡು ಇಟ್ಕೊಳ್ಳಿ. ಶಿವಪ್ಪ, ನೀನು ಒಳ್ಳೆತನನ ನೀನು ಕಾಪಾಡ್ತೈತಿ. ಇಷ್ಟು ವರ್ಷದಿಂದ ನೀನು ನೋಡ್ಕೊಂತ ಬಂದ್ರು ಸಹಾಯ ಮಾಡೋ ಒಂದು ಸಣ್ಣ ಮನಸ್ಸು ಕೂಡ ನಾ ಮಾಡ್ಲಿಲ್ಲ. ನಾಳೆ ಬಾ, ನಿನ್ ಕೆಲ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ. ಯಜಮಾನ್ರೆ, ಇನ್ಮೇಲೆ ನಾನು ನಿಮ್ಮ ಮನೇಲೆ ಕೆಲಸ ಮಾಡ್ತೀನಿ. ಸಗಣಿ ಬಾಚಿಸ್ತೀನಿ, ನೆಲ ಒರೆಸ್ತೀನಿ, ಕಸ ಗುಡಿಸ್ತೀನಿ, ಎಲ್ಲ ಮಾಡ್ತೀನಿ. ಅಯ್ಯೋ ಮಗ, ನೀನ್ ಯಾಕೆ ಅದನ್ನೆಲ್ಲ ಮಾಡ್ಬೇಕು? ನೀ ಅದನ್ನೆಲ್ಲ ಮಾಡೋದ್ ಬೇಡ. ನೋಡು, ನನ್ನನ್ನು ಅಮ್ಮ ಅಂತ ಕರಿತೀಯಾ? ಆಯ್ತು ಅಮ್ಮ. ಅಣ್ಣಯ್ಯ, ಅಣ್ಣ. ಅಮ್ಮ, ಇನ್ಮೇಲೆ ನಾನು ನಿಮ್ನ ಬಿಟ್ಟೋಗಲ್ಲ, ನಿಮ್ ಜೊತೆನೇ ಇರ್ತೀನಿ, ಆಯ್ತಾ? ನಾನೊಂದು ಆಟ ಆಡ್ಸ್ಲಾ? ಇದು ಅನ್ನ, ಇದು ಸಾರು, ಇದು ಹಪ್ಪಳ, ಇದು ಪಲ್ಯ, ಇದು ಉಪ್ಪಿನಕಾಯಿ ಎಲ್ಲಾನು ಚೆನ್ನಾಗಿ ಕಲಿಸಿ ಇದು ಅಪ್ಪನ